ನಾಡಿನಾದ್ಯಂತ ಇವತ್ತು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ. ಹಬ್ಬದ ಪ್ರಯುಕ್ತ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ. ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ. ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ. ರಾತ್ರಿ 10:30 ನಂತರ ಗಿರಿಜಾ ಕಲ್ಯಾಣೋತ್ಸವ. ದೇಗುಲದಲ್ಲಿ ಭಕ್ತರಿಗೆ ಜಾಗರಣೆಯ ವ್ಯವಸ್ಥೆ ಮಾಡಲಾಗಿದೆ. ಶಿವನಿಗೆ ಇಷ್ಟವಾದ ಬಿಲ್ವಪತ್ರೆಯಿಂದ ಅಲಂಕಾರವನ್ನ ಮಾಡಲಾಗಿದೆ. ಇವತ್ತು ಶಿವರಾತ್ರಿಯ ಸಂಭ್ರಮ. ದೇಶದಾದ್ಯಂತವೂ ಕೂಡ ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳಿದೆಯೋ ಅಲ್ಲೆಲ್ಲ ವಿಶೇಷವಾದಂಥ ಪೂಜಾ ಕಾರ್ಯಗಳು, ಹೋಮ ಹವನ ಎಲ್ಲವೂ ನಡೆಯುತ್ತೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಮತ್ತು ರಾಜಧಾನಿ ವಿಚಾರಕ್ಕೆ ಬರೋದಾದರೆ ಬೆಂಗಳೂರಿನಲ್ಲೂ ಕೂಡ ವಿಶೇಷವಾದಂಥ ಪೂಜಾ ಕಾರ್ಯಗಳು ಇವತ್ತು ಮುಂಜಾನೆಯಿಂದಲೇ ಪ್ರಾರಂಭ ಆಗಿದೆ. ಶಿವನನ್ನು ಬೇಡಿಕೊಂಡರೆ ಸಕಲವೂ ಇಷ್ಟಾರ್ಥವೂ ಪ್ರಾಪ್ತಿ ಆಗತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ. ಈ ನಂಬಿಕೆಯಲ್ಲಿ ದೇವರು ಪೂಜೆ ಪುರಸ್ಕಾರಗಳಲ್ಲಿ ಭಕ್ತರು ಭಾಗಿಯಾಗೋದು. ಈ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯಂದು ಬರುವಂತಹ ಶಿವರಾತ್ರಿಯ ದಿನ ಇವತ್ತು ಮಹತ್ವದ ದಿನ ಅಂತ ಕರೆಸಿಕೊಳ್ಳಲಾಗುತ್ತೆ. ಇವತ್ತು ಈ ಹಬ್ಬದಂದು ದಿನವಿಡೀ ಶಿವನ ನಾಮಸ್ಮರಣೆ ಮಾಡಿ, ಪೂಜೆ ಮಾಡಿ, ಉಪವಾಸ ಮಾಡಿ, ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸುವಂಥ ಸಂಪ್ರದಾಯ ವಾಡಿಕೆ. ಶಿವಪುರಾಣದಲ್ಲಿ ಶಿವರಾತ್ರಿಯ ಆಚರಣೆ ಬಂದಿರುವ ಬಗ್ಗೆ ಅನೇಕ ಉಲ್ಲೇಖಗಳು ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಡು ಮಲ್ಲೇಶ್ವರದ ಪ್ರಧಾನ ಅರ್ಚಕರ ಜೊತೆಗೆ ನನ್ನ ಕೊಲ್ಲಿಗ್ ನಿರೀಕ್ಷಾ ಚಿಟ್ಚಾಟ್ ಮಾಡಿದ್ದಾರೆ, ಮಾತಾಡಿಸಿದ್ದಾರೆ. ಕೇಳೋಣ ಬನ್ನಿ. ಶಿವರಾತ್ರಿಯ ವಿಶೇಷ ದಿನದಂದು ಇವತ್ತು ನಾವು ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಭಕ್ತಾದಿಗಳೆಲ್ಲರೂ ಕೂಡ ಜಮಾಯಿಸ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದನೇ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಶುರುವಾಗಿರುವಂಥದ್ದು. ಇವತ್ತು ನಮ್ಮ ಜೊತೆ ಅರ್ಚಕರಿದ್ದಾರೆ, ಅವರನ್ನ ಮಾತನಾಡಿಸೋಣ ಬನ್ನಿ, ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಗುರುಗಳೇ, ಇವತ್ತು ಎಲ್ಲಾ ಹಬ್ಬಕ್ಕಿಂತ ವಿಶೇಷವಾಗಿ ಶಿವರಾತ್ರಿ ಹಬ್ಬವನ್ನ ಬಹಳ ಸ್ಪೆಷಲ್ ಆಗಿ ಆಚರಣೆ ಮಾಡುವಂತಹದ್ದು. ಬೆಳಗ್ಗೆ ಎಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಯಿತು? ಇವತ್ತೊಂದು ದಿವಸ ಮಹಾಶಿವರಾತ್ರಿ, ಪರಮೇಶ್ವರನೇ ಬಂದು ನಮ್ಮ ಹತ್ರ ಜಾಗರಣೆ ಮಾಡ್ತಾನೆ ಅಂತಗೋಸ್ಕರವಾಗಿ ಮಹಾಶಿವರಾತ್ರಿ ಅಂತ, ಈಶ್ವರನೇ ಬರ್ತಾನೆ ಅಂತ. ಶಿವರಾತ್ರಿ ದಿವಸ ಶಿವ ಪಂಚಾಕ್ಷರ ಮಂತ್ರವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು. ಯಾಕೆಂತಂದ್ರೆ ಇವತ್ತೊಂದು ದಿವಸ ಲಿಂಗೋದ್ಭವ ಆಗುತ್ತೆ ಅಂತ ಹೇಳ್ತಾರೆ. ಲಿಂಗ ರೂಪದಲ್ಲಿ ಬಂದು ಭಗವಂತ ನಮಗೆ ದರ್ಶನವನ್ನು ಕೊಡ್ತಾನಂತೆ. ಯಾರು? ಈಶ್ವರ. ಅದಕ್ಕೋಸ್ಕರ ಲಿಂಗೋದ್ಭವ ಆಗುತ್ತಂತೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಪರಮೇಶ್ವರನ ಬಂದು ನಮ್ಮ ಜೊತೆಲಿ ಇದಕ್ಕೋಸ್ಕರವಾಗಿ ನಾವು ಇವತ್ತಿಂದ ಶಿವನ ದರ್ಶನವನ್ನು ಮಾಡಿದ್ರೆ ನಮಗೆಲ್ಲ ಮೋಕ್ಷ ಸಿಗುತ್ತೆ. ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲ ದಹನ ಆಗುತ್ತೆ ಅಂತ ಹೇಳ್ತಾರೆ. ವಿಶೇಷ ಏನಪ್ಪ ಹೇಳ್ತಾರೆ, ಈಶ್ವರ ಪಾರ್ವತಿ ಇವತ್ತಿನ ದಿವಸ ವಿವಾಹವಾದ ದಿವಸ ಅಂತ ಹೇಳ್ತಾರೆ. ಅವರಿಬ್ಬರು ಇವತ್ತಿನ ದಿವಸ ವಿವಾಹ ಆದದಂಥ ದಿವಸ ಅಂತ. ಅದಕ್ಕೋಸ್ಕರವಾಗಿ ಗಿರಿಜಾ ಕಲ್ಯಾಣೋತ್ಸವನ ದೇವಸ್ಥಾನದಲ್ಲಿ ಮಾಡ್ತೀವಿ. ಮತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ಕಾಡಮಲ್ಲೇಶ್ವರ ದೇವಸ್ಥಾನ ಉದ್ಭವ ದೇವಸ್ಥಾನ, ಸ್ವಯಂಭೂ ದೇವಸ್ಥಾನ, ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ, ಹಳೆಯ ದೇವಸ್ಥಾನ. ಮತ್ತು ಒಂದು ಜ್ಯೋತಿರ್ಲಿಂಗದಲ್ಲಿ ಇವನು ಒಂದು ದೇವಸ್ಥಾನ ದೇವರು ಅಂತ ಹೇಳ್ಬೋದು, ಮತ್ತು ಪಂಚಲಿಂಗದಲ್ಲಿ ಇವರು ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇದೆಲ್ಲ ಬೆಂಗಳೂರಿನಲ್ಲಿ ಕಾಡಮಲ್ಲೇಶ್ವರ, ಹಲಸೂರು ಸೋಮೇಶ್ವರ, ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ಕಾಶಿ ವಿಶ್ವನಾಥೇಶ್ವರ, ಇವೆಲ್ಲ ಒಂದು ಪಂಚಲಿಂಗಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳು. ಇವತ್ತು ಬೆಳಗ್ಗೆ ನಾವು 2 ಗಂಟೆಗೆ ದೇವಸ್ಥಾನವನ್ನು ಓಪನ್ ಮಾಡಿ ಮಹಾನ್ಯಾಸಪೂರ್ವಕವಾಗಿ ಈಶ್ವರನಿಗೆ ಹಾಲು, ಮಸೂರಿ, ತುಪ್ಪ, ಸಕ್ಕರೆ, ಎಳ್ಳಿನೀರು ಅಭಿಷೇಕವನ್ನು ಮಾಡಿ ರುದ್ರಪಾರಾಯಣವನ್ನು ಮಾಡಿದೋ. ಮತ್ತು 4 ಗಂಟೆಗೆಲ್ಲ ಮಹಾಮಂಗಳಾರತಿ ಆಯಿತು. ಮತ್ತು ವಿಶೇಷವಾಗಿ ರಾತ್ರಿಯೆಲ್ಲ ಪೂಜೆ ಇರುತ್ತೆ. ನಾವು ಬೆಳಗ್ಗೆ ಯಥಾಶಕ್ತಿಯಾಗಿ ರುದ್ರಪಾರಾಯಣವನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. 4 ಯಾಮದ ಪೂಜೆಗಳಿರುತ್ತೆ, ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ವಿಶೇಷವಾಗಿ ಭಜನೆ ಕಾರ್ಯಕ್ರಮಗಳಿರುತ್ತೆ ಮೇಡಮ್. ಅನ್ನದಾನ ಇದೆಲ್ಲ, ಅನ್ನದಾನ ಎಲ್ಲ ಇದೆ, ಆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ವಿಶೇಷ ಗಿರಿಜಾ ಕಲ್ಯಾಣೋತ್ಸವ ನಾಳೆ ಸೋಮವಾರ ಬ್ರಹ್ಮರಥೋತ್ಸವ. ನಾಳೆ ಸೋಮವಾರ ಬ್ರಹ್ಮರಥೋತ್ಸವ ಇದೆ. ಸ್ವಾಮಿಯವರು ಬೆಳಗ್ಗೆ 12 ಗಂಟೆ ಅಭಿಜನ ಮುಹೂರ್ತದಲ್ಲಿ ಬಂದು 8ನೇ ಕ್ರಾಸ್ಗೆ ಹೋಗಿ 18ನೇ ಕ್ರಾಸ್ವರೆಗೂ ಬರ್ತಾರೆ. ವಿಶೇಷ ಇವತ್ತೊಂದು ದಿವಸ ಈ ಶಿವನ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ 12 ಜ್ಯೋತಿರ್ಲಿಂಗಗಳಿದೆಯಂತೆ. ಸೌರಾಷ್ಟ್ರ ಸೋಮನಾಥಂಚ ಶ್ರೀಶೈಲ ಮಲ್ಲಿಕಾರ್ಜುನ ಉಜ್ಜಯಿನಿ ಮಹಾಕಾಳ ಓಂಕಾರ ಮಲ್ಲೇಶ್ವರ ಪರಲ್ನಿ ವೈದ್ಯ ಡಾಕಿನ್ಯಂ 12 ಜ್ಯೋತಿರ್ಲಿಂಗಗಳು ಇರುತ್ತಂತೆ. 12 ಜ್ಯೋತಿರ್ಲಿಂಗಕ್ಕೆ ಹೋಗಕ್ಕಾಗ್ಲಿ ಪರಮೇಶ್ವರನ ಬಂದು ಇವತ್ತು ಇರ್ತಾನಂತೆ. ಅದಕ್ಕೋಸ್ಕರವಾಗಿ ತುಂಬ ಅಂತಂದ್ರೆ ಹಳೆ ದೇವಸ್ಥಾನಕ್ಕೋಸ್ಕರ ಇಲ್ಲಿ ಬಂದು ಒಂದು ದರ್ಶನ ಮಾಡಿದ್ರೆ ನಮಗೆ 12 ಜ್ಯೋತಿರ್ಲಿಂಗಗಳ ಪುಣ್ಯ ಸಿಗುತ್ತೆ. ಮತ್ತೆ ಒಂದು ವರ್ಷದಲ್ಲಿ 12 ಮಾಸ ಶಿವರಾತ್ರಿ ಬರುತ್ತೆ, 24 ಪ್ರದೋಷಗಳು ಬರುತ್ತೆ. ಆ ಪ್ರದೋಷ ಫಲವನ್ನು ಸಿಗುತ್ತೆ ಅಂತ ಇವತ್ತು ಉಲ್ಲೇಖ ಇದೆ.
ನಲ್ಲಿ ಎಲ್ಲಾ ಸಿದ್ಧತೆಗಳು ಕೂಡ